ಮುಂದೋಯ್ತು. ಮುಂದದು ಆಗಸ್ಟ್ಗೆ ಬಂತು. ಆಗಸ್ಟಲ್ಲಿ ಎಕ್ಸಾಮಿನೇಷನ್ ನಡೆಸಿದ್ರು. ಆಗಸ್ಟ್ 27ನೇ ತಾರೀಕು. ಕ್ವಶನ್ ಪೇಪರು ಇಂಗ್ಲೀಷಲ್ಲಿ ಕರೆಕ್ಟ್ ಇತ್ತು, ಬಟ್ ಕನ್ನಡದಲ್ಲಿ ತೀರಾ ಕಳಪೆ ಮಟ್ಟದ ಕ್ವಶನ್ ಪೇಪರು. ಇವನ್ ಭಾಷಾಂತರ ಮಾಡಕ್ಕೆ ಸಹಿತ ಬಂದಿರಲಿಲ್ಲ. ನದಿ ವ್ಯವಸ್ಥೆಯನ್ನು ಚರಂಡಿ ವ್ಯವಸ್ಥೆ ಅಂತ ಮಾಡಿದರು. ಇದು ಒಂದು ವರ್ಡ್ ಮೇಲೆ ಅವರು ಎಷ್ಟು ಸೀರಿಯಸ್ ಅದಾರ ಅನ್ನೋದು ಗೊತ್ತಾಗ್ತದೆ. ಸೊ ಇದಾದಮೇಲೆ ರಾಜ್ಯಾದ್ಯಂತ ವಿದ್ಯಾರ್ಥಿಗಳು, ವಿದ್ಯಾರ್ಥಿ ಸಂಘಟನೆಗಳು, ಆಮೇಲೆ ಕನ್ನಡ ರಕ್ಷಣಾ ವೇದಿಕೆ ಎಲ್ಲ ಹೋರಾಟವನ್ನು ಮಾಡಿದರು. ಇದರ ಪ್ರತಿಫಲವಾಗಿ ಮುಖ್ಯಮಂತ್ರಿಗಳು ಒಪ್ಕೊಂಡ್ರು. ಸೊ ಮತ್ತೊಮ್ಮೆ ಮರು ಎಕ್ಸಾಮ್ ಮಾಡ್ಬೇಕಂತ ಹೇಳಿ ಡಿಸಿಷನ್ ತೊಗೊಂಡ್ರು. ಅದಾದಮೇಲೆ ಅದು ಕೋರ್ಟ್ಗೂ ಹೋಯಿತು. ಸೊ ಕೋರ್ಟಲ್ಲೂ ಕೂಡ ಅನುಮತಿಯನ್ನು ಸಿಕ್ತು. ಇದಾದ ಮೇಲೆ ಡಿಸೆಂಬರ್ 29ಕ್ಕೆ ಮತ್ತೊಮ್ಮೆ ಎಕ್ಸಾಮನ್ನು KPSC ಅವರು ಕಂಡಕ್ಟ್ ಮಾಡ್ತಾರೆ. ಬಟ್ ಈ ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡಿದಾಗ ಇಂಗ್ಲೀಷ್ ಕ್ವಶನ್ಸ್ಗಳು ಕರೆಕ್ಟನೇ ಇದ್ದಾವೆ, ಕನ್ನಡದಲ್ಲಿ ಮತ್ತೆ ತಪ್ಪಿದವು. ಆದರೆ ಡಿಸೆಂಬರ್ 29ಕ್ಕೆ ನಡೆಯುವಂಥ ಎಕ್ಸಾಮಿನೇಷನ್ ಒಂದು ವಾರ ಮುಂಚೆ ಡಿಸೆಂಬರ್